ರಕ್ಷಣೆಯ ಬಾಗಿಲು ಪ್ರವೇಶಿಸಿದಾಗ ಆ ರಕ್ಷಣೆಯ ಬಾಗಿಲು ನಮಗೋಸ್ಕರ ಇನ್ನೊಂದು ಬಾಗಿಲನ್ನು ತೆರೀತದೆ. ಅದೇ ಬಾಗಿಲು ಯಾವುದು ಗೊತ್ತಾ? ಆಶೀರ್ವಾದ ಬಾಗಿಲು. ಇದನ್ನು ಯಾರು ಮುಚ್ಚಕ್ಕಾಗಲ್ಲ. ಆಮೇಲೆ ಇವತ್ತು ನಿನ್ನ ಜೀವಿತದಲ್ಲಿ ದೇವರು ನಿನಗಾಗಿ ತೆರಲ್ಪಟ್ಟಂತ ಆಶೀರ್ವಾದ ಬಾಗಿಲನ್ನ ಯಾರಾದ್ರೂ ಮುಚ್ಚಕ್ಕಾಗತ್ತಾ? ನಾವು ಯೋಚಿಸ್ತೇವೆ, ನಾವು ಅಂದ್ಕೊಳ್ತೇವೆ, ಏನ್ ಬ್ರದರ್, ಇವ್ರು ನನ್ನ ಜೀವಿತದಲ್ಲಿ ಇವ್ರು ನಮ್ಮನ್ನ ಹಾಳು ಮಾಡ್ಬೇಕಂತಾನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನಮ್ಮನ್ನ ನಾಶ ಮಾಡ್ಬೇಕಂತಾನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನಮ್ಮನ್ನ ಈ ಭೂಮಿ ಮೇಲೆ ಇಲ್ದೇ ಇರಬಾರ್ದು, ಇವ್ರು ಇರಬಾರ್ದು, ಆ ರೀತಿಯಾಗಿ ಮಾಡಕ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಏನೇ ಕೆಲಸ ಮಾಡಿದ್ರೆ ಎಲ್ಲದಕ್ಕೂ ಅಡ್ಡಿ ಬರ್ತಾರೆ, ಇವರಿಂದ ಬಹಳ ಸಮಸ್ಯೆ ಆಗಿದೆ ಅಂತ ನಾವು ಯೋಚಿಸ್ತೇವೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಅಮ್ಮ, ಬ್ರದರ್, ಸಿಸ್ಟರ್, ನಿನಗೆ ಅವರಲ್ಲಿ ಎದುರು ಬರ್ತಾ ಇಲ್ಲ. ಅವ್ರು ಎಷ್ಟೇ ಎದುರು ಬಂದ್ರು, ಅವ್ರು ಎಷ್ಟೇ ವಿರುದ್ಧವಾಗಿ ನಿನಗೆ ಒಳಸಂಚು ಮಾಡಿದ್ರು, ಅವ್ರು ಎಷ್ಟೇ ವಿರುದ್ಧವಾಗಿ ನಿನ್ನ ಜೀವಿತದಲ್ಲಿ ಏನೇ ಮಾಡಿದ್ರು ಕೂಡ ಸ್ವಾಮಿ ಹೇಳ್ತಾನೆ, ಬಾಗಿಲು, ಆಶೀರ್ವಾದ ಬಾಗಿಲು ಅಂತ ತೆರೆದಿದ್ದು ಯಾರು? ನಾನು. ಬೇರೆಯವರು ಅದನ್ನು ಮುಚ್ಚಕ್ಕೆ ಸಾಧ್ಯ ಇಲ್ಲ. ಆಮೆನ್. ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬಾಗಿಲು ಯಾರು ನಿನ್ನಿಂದ ತೆಗೆದಾಕಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ನಿನ್ನ ಆಶೀರ್ವಾದವನ್ನ ಯಾರು ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಆಶೀರ್ವಾದ ಬಾಗಿಲು ತೆರೆದಿದ್ದು ಯಾರು? ದೇವರು. ಆಮೆನ್.